ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ವಾಗ್ದೇವಿ ಪದವಿ ಪೂರ್ವ ಕಾಲೇಜು ಕಳೆದ ಬಾರಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆಯುವುದರ ಮೂಲಕ ಉತ್ತಮ ಸಾಧನೆಗೈದಿತ್ತು. ಈ ಬಾರಿಯೂ ಕೂಡ ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡೆಯುವುದರ ಮೂಲಕ ಮತ್ತೊಂದು ವಿಶೇಷ ಸಾಧನೆಯನ್ನ ಗೈದಿದೆ. ಇವತ್ತು ನಾವು ವಾಗ್ದೇವಿ ಪದವಿ ಪೂರ್ವ ಕಾಲೇಜ್ ಕ್ಯಾಂಪಸ್ನಲ್ಲಿ ನಾವಿದ್ದೀವಿ. ಸಾಧನೆಗೈದಂತಹ ಸಾಧಕ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಮಗ ಇವತ್ತು ಸ್ಟೆಪ್ಗೆ 8th ರ್ಯಾಂಕ್ ಪಡ್ಕೊಂಡಿದ್ದಾನೆ ಕಾಮರ್ಸ್. ಎಷ್ಟು ಖುಷಿ ಆಗ್ತದೆ. ಇನ್ನೂ ಜಾಸ್ತಿ ಎಕ್ಸ್ಪ್ರೆಷನ್ ಏನಾದ್ರು ಇತ್ತ ನಮ್ಗೆ ಹೇಗೆ ಅಂತ? ಎಕ್ಸ್ಪ್ರೆಷನ್ ಅದೇ ಅವನು ಅಂತ ಮಾಡಿ ಓಕೆ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದ ಮ್ಯಾಮ್? ಎಷ್ಟು ಪ್ರಯತ್ನ ಪಟ್ಟಿದ್ದ ಅಂತ? ಹಾರ್ಡ್ ವರ್ಕ್ ಅಂದ್ರೆ ಸ್ಮಾರ್ಟ್ ವರ್ಕ್ ಅಂತ ಮಾಡಿದ್ದಾನೆ. ಓಕೆ, ಆಮೇಲೆ ಕಾಲೇಜ್ ಓಕೆ, ಕಾಲೇಜವರೆಲ್ಲ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂತ? ಕಾಲೇಜಿಗೆ ಪ್ರಿನ್ಸಿಪಾಲ್ ಎಲ್ಲ ಎಷ್ಟು ಸಪೋರ್ಟಿವ್ ಆಗಿದ್ರು? ಓಕೆ, ಅವರೆಲ್ಲ ಅಷ್ಟು ಸಪೋರ್ಟ್ ಮಾಡಿದ್ರೆ ನಿಮಗೆ ಇವತ್ತು 8th ರ್ಯಾಂಕ್ ಬರೋಕ್ಕೆ ಕಾರಣ ಅಂತ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾವಿವತ್ತಿದ್ದೀವಿ ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವಂತಹ ವಾಗ್ದೇವಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಾವಿವತ್ತಿದ್ದೀವಿ. ಇವತ್ತು ರಾಜ್ಯಕ್ಕೆ ಕಾಮರ್ಸ್ ನಲ್ಲಿ 8th ರ್ಯಾಂಕ್ ಪಡೆದಂತಹ ಪ್ರತೀಕ್ ಅವರು ಇಂದಿನ ವಿಶೇಷ ಸಂದರ್ಶನದಲ್ಲಿ ಕಮೂಟಿ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರನ್ನ ಮಾತನಾಡಿಸೋಣ. ಪ್ರತೀಕ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ಪ್ರತೀಕ್ ತಮ್ಮ ಬಗ್ಗೆ ಹೇಳಿ. ನನ್ನ ಹೆಸರು ಪ್ರತೀಕ್ ನಾಯಕ್, ಸನ್ ಆಫ್ ರಾಘವೇಂದ್ರ ನಾಯಕ್ ಅಂಡ್ ಪ್ರಿಯಾ ನಾಯಕ್. ನಾನು a proud Wagdevian and I have secured state 8th rank, 592 in commerce. And I would like to dedicate all my rank and score to my beloved parents, my respected lecturers, my respected Jagan sir, the president, and Amda ma'am. And I have studied in Wagdevi from pre-KG to till now in Wagdevi, and I would want to thank all the teachers who have supported me. Without their blessing, it's not possible, and I'm so grateful. Thanks a lot. ಪ್ರತೀಕ್, ಮೊದಲಾಗಿ ತಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ನಾವು ಎಕ್ಸ್ಪೆಕ್ಟೇಷನ್ ಇತ್ತ ಕಾಮರ್ಸ್ ಅಲ್ಲಿ 8th ರ್ಯಾಂಕ್ ಬರ್ತೀರಾ ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ? ರ್ಯಾಂಕ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಮಾರ್ಕ್ಸ್ ನನಗೆ ಇಷ್ಟು ಅಂದ್ರೆ ಅಷ್ಟೇ ಕರೆಕ್ಟ್ ಆಗಿ ಬಂದಿದೆ. ಇಂಗ್ಲಿಷ್ ಅಲ್ಲಿ 7 ಮಾರ್ಕ್ಸ್ ಹೋಗಿ ಅಕೌಂಟ್ಸ್ ಅಲ್ಲಿ ಅದೆಲ್ಲ ಹಿಂಗೆ ಎಕ್ಸ್ಪೆಕ್ಟೇಷನ್ ಹಂಗೆ ಎಷ್ಟು ಎಫರ್ಟ್ ಹಾಕಿದ್ರ ಪ್ರತೀಕ್ ಇದ್ರ ಬಗ್ಗೆ ಅಂತ? ಎಫರ್ಟ್ ನಾನು ಸ್ಟಾರ್ಟಿಂಗ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತಿದ್ದೆ, ಅಷ್ಟು ಫೋಕಸ್ ಆಗಿಲ್ಲ. ಲಾಸ್ಟ್ 2 months ಫುಲ್ ಫೋಕಸ್ ಕೊಡ್ತಾರೆ. ಯಾವ ರೀತಿ ಸ್ಟಡಿ ಮಾಡಿದ್ರಿ? ಯಾವ ತರ ಬೇರೆಯವರಿಗೆ ಏನಾದ್ರು ಟಿಪ್ಸ್ ಹೇಳೋದಾದ್ರೆ ಯಾವ ರೀತಿ ಸ್ಟಡಿ ಮಾಡಿದ್ರಿ? ಅಂದ್ರೆ ನಾನು ಬೆಳಿಗ್ಗೆ ಮುಂಚೆ ಹೋಗ್ತೀನಿ. ನಾನು ಜಾಸ್ತಿ ಫೋಕಸ್ ಎಕ್ಸಾಮ್ ಟೈಮಲ್ಲಿ 3 ಗಂಟೆಗೆ 3 ಗಂಟೆಯಿಂದ 9 ಗಂಟೆ ಆಗ್ತದೆ. ಅಂದ್ರೆ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಂತ? ಅಂದ್ರೆ ರ್ಯಾಂಕ್ಗೆ ಬರ್ಬೇಕು ಅಂತ ಅವ್ರ ತಲೆಯಲ್ಲಿ ಇತ್ತ ಅಥವಾ ಹೇಗೆ ಅಂತ? ಅಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತ ನನ್ನ ಮಗ ತೆಗೆದೇ ತೆಗಿತಾರೆ ಅಂತ ಹೇಗೆ? ಕಾನ್ಫಿಡೆನ್ಸ್ ಇರ್ತದೆ, ಅಷ್ಟೇನು ಫೋರ್ಸ್ ಮಾಡಕ್ ಹೋಗಿ ನಾನೇ ಅಂದ್ರೆ 10th ಅಲ್ಲಿ ಸಪೋರ್ಟ್ ಮಾಡಿ ಅದೆಲ್ಲ ನಿಂತಿರುತ್ತಲ್ಲ, ಅಪ್ಪ ಅಮ್ಮ ಸಪೋರ್ಟ್ ಮಾಡ್ಬೇಕು. ಓಕೆ, ಅಂದ್ರೆ ಯಾವುದೇ ಒಂದು ಯಶಸ್ಸಿನ ಹಿಂದೆ, ಸಾಧನೆಯ ಹಿಂದೆ ತಂದೆ ತಾಯಿ ಪರಿಶ್ರಮ ಒಂದು ಕಡೆ, ಮತ್ತೆ ಕಾಲೇಜಿನ ಪರಿಶ್ರಮ ಸಾಕಷ್ಟು ಇರುತ್ತೆ. ಕಾಲೇಜ್ ಸ್ಟಾಫ್ ಎಷ್ಟು ಸಪೋರ್ಟ್ ಮಾಡಿದ್ರು, ಪ್ರಿನ್ಸಿಪಲ್ ಅವರೆಲ್ಲರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಕಾಲೇಜ್ ಫ್ಯಾಕಲ್ಟೀಸ್ ಎಲ್ಲ ಟೀಚರ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು. ಅವರು ನೋಟ್ಸ್ ಅದೆಲ್ಲ ಟಾಪ್ ನೋಟ್ಸ್ ಅಂದ್ರೆ ಅವ್ರು ನೋಟ್ಸ್ ಕೊಟ್ಟು ನಾವು ಓದಿದ್ರೆ ತುಂಬಾ ನನ್ನ ಸ್ಟಾರ್ಟ್ಸ್ ಅದೆಲ್ಲ ನೋಟ್ಸ್ ಅದು ಬಿಟ್ಟರೆ ಕರಿಯರ್ ಕೌನ್ಸಿಲಿಂಗ್ ಮೋಟಿವೇಶನ್ ಕ್ಲಾಸ್ ಅದೆಲ್ಲ ವರ್ಕ್ಶಾಪ್ ಮಾಡಿಸಿದ್ರೆ ಅದರಿಂದ ತುಂಬಾ ಹೆಲ್ಪ್ಫುಲ್ ಆಗಿದೆ. ಅದರಿಂದಲೇ ನನಗೆ ಒಂದು ಅಷ್ಟು ಮೋಟಿವೇಶನ್ ಒಂದು ಅಷ್ಟು ಓದಿ ಮಾರ್ಕ್ಸ್ ಬಿಡೋಕ್ಕೆ ಕಾರಣ ಆಗಿದೆ. ಜಗನ್ ಸರ್ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಸ್ಪೋರ್ಟಿವ್ ಅಂತ ಹೇಳ್ತೀರಾ, ಸೊ ಏನ್ ಹೇಳ್ತೀರಾ? ನಾನು ಪ್ರೀತಿಯಿಂದನೇ ಈ ಹುಟ್ಟಿಲ್ಲ, ಅವಾಗಿಂದ ನನಗೆ ಮುಂದಾಗಿ ಸೌಕರ್ಯ ಮಾತಾಡ್ತಾರೆ. ನನ್ನ ಫೇವ್ರೆಟ್ ಸರ್ ಅವರು ತುಂಬಾ ಸಪೋರ್ಟ್ ಇದೆ. ಅವರು ಅಂದ್ರೆ ಸ್ವಾದೇವಿ ಏನಾದ್ರು ಬಂದಿದೆ ಅಂದ್ರೆ ಅವರಿಂದ ಅಂದ್ರೆ ಮಾರಲ್ ವ್ಯಾಲ್ಯೂಸ್ ಓದೋದು ಅದೆಲ್ಲ ಸಪ್ರೇಟ್ ಆಗಿದೆ. ಮಾರಲ್ ವ್ಯಾಲ್ಯೂಸ್ ಇಂಪಾರ್ಟೆಂಟ್ ಆಗುತ್ತೆ. ಡಿಸಿಪ್ಲಿನ್ ಆಗಿರಲಿ, ಟೈಮ್ ಸೆನ್ಸ್ ಅದೆಲ್ಲ ಅವರಿಂದನೇ ಬಂದಿರೋದು. ಓಕೆ, ನಾನು ಕೇಳ್ತಿರೋ ಪ್ರಕಾರ ವಾಗ್ದೇವಿ ಒಂದು ಶಿಕ್ಷಣ ಸಂಸ್ಥೆ ಬರೀ ಎಜುಕೇಶನ್ ಮಾತ್ರ ಅಲ್ಲದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಬಿಟ್ಟು ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ನಾನು ಕರಾಟೆಯಲ್ಲಿ ಹೋಗ್ತೀನಿ. ಬ್ಲ್ಯಾಕ್ ಬೆಲ್ಟ್ ಒಂದು ಹೇಳ್ತೀವಿ. ಹಾಗೆ ಅವಾಗ ತುಂಬ ಸಪೋರ್ಟ್ ಮಾಡ್ತೀವಿ. 10th ಅಲ್ಲೆಲ್ಲ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಚೆನ್ನಾಗಿ. ಓಕೆ, ಜೊತೆಗೆ ಪ್ರಿನ್ಸಿಪಾಲ್
ಪ್ರಿನ್ಸಿಪಾಲ್ ಮೇಡಮ್ ಬಗ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಮ್ಯಾಮ್? ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. ಕಾನ್ಫಿಡೆನ್ಸ್ ತೆಗಿಬೇಕಂತ ನನಗೆ ಇಷ್ಟಕ್ಕಿಂತ ಅವರಿಗೆ ರ್ಯಾಂಕ್ ಹಚ್ಬೇಕಂತ 48 ಸಿಗಬೇಕಂತ ಆ ಥರ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಖುಷಿ ಆಗ್ತದೆ. ಅವರು ಬೇರೆ ಬೇರೆ ಸಪೋರ್ಟ್ ಮಾಡಿದ್ರು. ನಿಮ್ ಟೀಚರ್ಸ್ ಎಲ್ಲ ಎಷ್ಟು ಸಪೋರ್ಟ್ ಮಾಡಿದ್ರು? ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ, ಪ್ರತಿ ತಟ್ಟೆ ಕಲಿತಾನೆ ಸರ್ ಅಂತ ಹೇಗೆ ಇಲ್ಲ? ಅಂದ್ರೆ ಟೀಚರ್ಸ್ ನಾನು ಯಾವ ಡೌಟ್ ಕೇಳಿದ್ರು ಮೆಸೇಜ್ ಮಾಡಿದ್ರು ಬೇಗ ಡೌಟ್ ಕ್ಲಾಸ್ ಕರೆಕ್ಟ್ ಕೇಳಬೇಕು ಸಾಕಾಗ್ತಿಲ್ಲ. ಕೇಳ್ಬೇಕು, ಎಲ್ಲರೂ ಕೇಳ್ಬೇಕು. ನಾನು ಲಾಸ್ಟ್ 2 months ಕರೆಕ್ಟ್ ಫೋಕಸ್ ಕೊಡ್ತಾರೆ. ಅದರಿಂದ ಅಂದ್ರೆ ಕೊನೆಗಾಗಿ ಪ್ರತೀಕ್ ಇವಾಗ ಕೆಲವರು ಹೇಳ್ತಾರೆ ಜಾಸ್ತಿ ಎಫರ್ಟ್ ಹಾಕಿದ್ರು ಕೂಡ ನಮಗೆ ಮಾರ್ಕ್ಸ್ ಬರಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ನೆಕ್ಸ್ಟ್ ಬರೋ ನೀವು ಏನ್ ಹೇಳ್ತೀರಾ? ಸ್ಟಾರ್ಟಿಂಗ್ ಕ್ಲಾಸಸ್ ಎಲ್ಲ ಫೋಕಸ್ ಮಾಡಬೇಕು. ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್, ಪೇಷನ್ಸ್ ಅದನ್ನೂ ಇಲ್ಲಾಂದ್ರೆ ಎಂತ ಮಾಡೋದು. ಅದು ಒಂದ್ಸಲ ನಾನು ಟಾಪ್ 10 ರ್ಯಾಂಕ್ ಇರ್ಬೇಕಂತ ಅನ್ಕೊಂಡಿದ್ದೆ. ಅದು ಬರ್ಬೇಕಂದ್ರೆ ಹಿಂದೆ ಬಿಲಿಂಗ್ನೆಸ್ ಇರ್ಬೇಕು. ಮತ್ತೆ ನಾನು ಇಮ್ಯಾಜಿನ್ ಮಾಡ್ತಿದ್ದೆ, ಅಂದ್ರೆ ವಾಕಿಂಗ್ ಹೋಗ್ತಾ ಇಲ್ಲ ಬ್ಯಾನರ್ ಇರುತ್ತೆ ವಾಕಿಂಗ್, ಅಲ್ಲಿ ನನ್ನ ಫೋಟೋ ಅಂದ್ರೆ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಇಮ್ಯಾಜಿನೇಷನ್ ಅದು ನೋಡ್ತಿದ್ದೆ ನಾನು. ನನ್ನ ಫಸ್ಟ್ ಫೋಟೋ ಬರ್ಬೇಕಂತ ಹಂಗೆ ಆಗ್ತದೆ. ತುಂಬಾ ಖುಷಿ ಇದೆ. ಓಕೆ ಪ್ರತೀಕ್, ನೆಕ್ಸ್ಟ್ ಯಾವ ಕೋರ್ಸ್ ಚೂಸ್ ಮಾಡ್ಬೇಕಂತ ಇದ್ದೀರಾ? ಯಾವ ಕಾಲೇಜ್ಗೆ ಹೋಗ್ಬೇಕು ಅಂತ ಇದ್ದೀರಾ? ಕಾಲೇಜಿಂದ ಚೂಸ್ ಮಾಡಿಲ್ಲ, ಮೊದಲಿಂದ BA ಡಿಗ್ರಿ ಮಾಡ್ಬೇಕಂತ ಅನ್ಸಿದೆ. ಅದು ಮಾಡಿ ನೆಕ್ಸ್ಟ್ UPSC ಟ್ರೈ ಮಾಡೋಣ. ಜೊತೆಗೆ ಕಾಲೇಜ್ ಒಂದ್ ಕಡೆ, ತಂದೆ ಒಂದ್ ಕಡೆ ಪೇಯ್ದು, ನಿಮ್ಮ ಫ್ರೆಂಡ್ಸ್ ಸಪೋರ್ಟ್ ಕೂಡ ಬೇಕಾಗುತ್ತೆ. ಫ್ರೆಂಡ್ಸ್ ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡಿದ್ರು ಪ್ರತೀಕ್ ನಿಮ್ಗೆ? ನನಗೆ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. ಸಂಜಯ್, ಶ್ರೀಕರ, ಚಂದ್ರ ಅಂದ್ರೆ ಔಟ್ ನೋಟ್ಸ್ ಕೊಡೋದು, ನಾನು ಡಿಗ್ರಿ ಕೊಡೋದು, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಎಲ್ಲರೂ ಒಟ್ಟಾಗಿರೋದು ಇಷ್ಟೊಂದು ಅಚೀವ್ಮೆಂಟ್ ಮಾಡೋಕ್ಕಾಗಿದೆ. ಓಕೆ, ಕೊನೆಯದಾಗಿ ನಿಮ್ ಕಾಲೇಜ್ ಬಗ್ಗೆ, ನಿಮ್ ಸ್ಟಾಫ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಬ್ಬ ಸ್ಟೇಟ್ ರ್ಯಾಂಕರ್ ಏನ್ ಆಗಬೇಕು ಅವಾಗ ಹೇಳಿದೆ, ಅದನ್ನ ಕರೆಕ್ಟ್ ಆಗಿ ರಿಯಲೈಸ್ ಮಾಡಿದ್ರೆ ನೆಕ್ಸ್ಟ್ ವರ್ಷ ಸ್ಟೇಟ್ ರ್ಯಾಂಕ್ ಬರೋದು ಅಷ್ಟೇ. ಸ್ಟೇಟ್ ರ್ಯಾಂಕ್ ಬರೋಕ್ಕೆ ಏನೇನು ರಿಸೋರ್ಸಸ್ ಬೇಕು, ಸಪೋರ್ಟ್ ಬೇಕು, ಎಲ್ಲವಾಗಲಿ ಏನಿಲ್ಲ. ನಮ್ಮ ಪ್ರೌಡ್ ವಾಗ್ದೇವಿ ಆ್ಯಂಡ್ ಕಮ್ ಟು ವಾಗ್ದೇವಿ ಟು ಬಿಕಮ್ ಫ್ಯೂಚರ್ ಸ್ಟೇಟ್ ರ್ಯಾಂಕರ್. ಆಲ್ ದ ಬೆಸ್ಟ್. ಮ್ಯಾಮ್, ನಿಮ್ಮ ಮಗ ಸೈನ್ಸಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾನೆ, ತಮ್ಗೆ ಎಷ್ಟು ಖುಷಿ ಆಗ್ತಿದೆ? ಎಕ್ಸ್ಪೆಕ್ಟೇಷನ್ ಏನಾದರೂ ಇತ್ತಾ ನಿಮಗೆ? ಎಕ್ಸ್ಪೆಕ್ಟೇಷನ್ ಇತ್ತು, ಇನ್ನು ಸ್ವಲ್ಪ ಜಾಸ್ತಿನೇ ಬರುತ್ತೆ ಅಂತ. ಆದರೆ ಇಂಗ್ಲೀಷಲ್ಲಿ ಸ್ವಲ್ಪ ಮಾರ್ಕ್ ಹೋಗಿದೆ. ಚೆನ್ನಾಗಿ ಅವನ ಪರಿಶ್ರಮ, ಶಾಲೆಯವರ ಒಂದು ಪ್ರೋತ್ಸಾಹ, ಇದರಿಂದ ಅವನು ಇವತ್ತು ಈ ಮಟ್ಟಕ್ಕೆ ಗುರು ದೇವರ ಆಶೀರ್ವಾದ ಎಲ್ಲ ಇರೋದ್ರಿಂದ ಅವನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾನೆ. ನಮ್ಮಿದಂತ ಏನೇ ಇದಿಲ್ಲ, ಅವನು ಪರಿಶ್ರಮ ಪಟ್ಟಿದ್ದಾನೆ, ಶಾಲೆ ಟೀಚರ್ಸು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಅವನು ತುಂಬ ಖುಷಿ ಆಗ್ತಾ ಇದೆ. ಸರ್, ನಿಮ್ಮ ಮಗ ಇವತ್ತು ಸೈನ್ಸಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡ್ಬಿಟ್ಟು ಇಡೀ ರಾಜ್ಯವೇ ಮೆಚ್ಚಿಸುವಂತ ಒಂದು ಅದ್ಭುತವಾಗಿದ್ದ ಕೆಲಸ ಮಾಡಿ ತಮ್ಗೆ ಎಷ್ಟು ಹೆಮ್ಮೆ ಅನಿಸಿದೆ, ಎಷ್ಟು ಖುಷಿ ಆಗ್ತಿದೆ ತಮಗೆ? ತುಂಬ ಖುಷಿ ಆಗ್ತಿದೆ. ಓಕೆ, ತುಂಬ ಖುಷಿ ಆಗ್ತಿದೆ. ಎಷ್ಟು ಎಫರ್ಟ್ ಹಾಕಿದ್ದ? ತುಂಬ ಎಫರ್ಟ್ ಹಾಕಿದ ಅವನು. ಓಕೆ, ಅವನು ಮತ್ತು ಆಮೇಲೆ ಶಾಲೆ ಉಪಾಧ್ಯಾಯರಿಗೆ ಎಲ್ಲರೂ ಸಹಕಾರ ಅವರಿಗಿದೆ. ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಇವತ್ತು ನಮ್ಮ ಜೊತೆಗಿದ್ದಾರೆ ಇನ್ನೊಬ್ಬ ಸಾಧಕ ವಿದ್ಯಾರ್ಥಿ, ಸೈನ್ಸ್ನಲ್ಲಿ A ಪಡ್ಕೊಂಡಿದ್ದಂತಹ ಅನಿರುದ್ಧ ಅವರು ಭಾಗಿಯಾಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋದು. ಅನಿರುದ್ಧ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ನಮ್ಗೆ ಎಷ್ಟು ಖುಷಿ ಆಗ್ತಿದೆ ಅನಿರುದ್ಧ, ಸೈನ್ಸ್ನಲ್ಲಿ A ಪಡ್ಕೊಂಡಿದ್ದೀರಾ? ತುಂಬಾ ಖುಷಿ ಇದೆ. ನಾನು 8ನೇ ರ್ಯಾಂಕ್ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ, ಆದ್ರೆ ಒಳ್ಳೆ ರ್ಯಾಂಕ್ ಬಂದಿದೆ, ಬಹಳ ಖುಷಿ. ಓಕೆ, ಅಪ್ಪ ಅಮ್ಮಗೆ ಇನ್ನೂ ಜಾಸ್ತಿ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಅಮ್ಮನಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಮಗನಿಗೆ ಕೆಪಬಿಲಿಟಿ ಇದೆ, ಸಾಧಿಸಲು ಮುಂದೆ ಬರಬಹುದು ಅಂತ. ಆದ್ರೆ ಅವರಿಗೂ ಖುಷಿ ಇದೆ. ಕಾಲೇಜ್ನಲ್ಲಿ ಎಷ್ಟು ಸಪೋರ್ಟಿವ್ ಆಗಿತ್ತು? ಪ್ರಿನ್ಸಿಪಲ್ ಮತ್ತೆ ಲೆಕ್ಚರರ್ಸ್ ಎಲ್ಲ ಎಷ್ಟು ಸಪೋರ್ಟ್ ಮಾಡಿದ್ರು? ಕಾಲೇಜ್ ಬಹಳ ಸಪೋರ್ಟಿವ್ ಆಗಿದೆ ನನಗೆ. ಜಗಣ ಅಷ್ಟೇ, ಮ್ಯಾನೇಜ್ಮೆಂಟ್ ಇಂದ ಅವ್ರ ಕಡೆಯಿಂದ ಏನೇನು ಮಾಡ್ಬೋದು ಎಲ್ಲರೂ ಮಾಡ್ಕೊಡ್ತಿದ್ರು ನಮಗೋಸ್ಕರ. ಅವ್ರು ತಿಂಗಳು ಬಂದಂಗೆ ನಮ್ಮ ಹತ್ರ ಬಂದು ಎಲ್ಲ ಕೇಳ್ತಿದ್ರು. ಟೀಚರ್ಸ್ ಅಷ್ಟೇ ಬಹಳ ಹೆಲ್ಪ್ ಮಾಡಿದ್ದಾರೆ. ಟೀಚರ್ಸ್ ಎಲ್ಲ ನನ್ನ ದೇವರ ಸಾಧ್ಯ ಇದೆ. ಅವಾಗ ನಾನು ಅಷ್ಟೇ ಬಹಳ ಹೆಲ್ಪ್ ಮಾಡ್ತಿದ್ರು. ಪ್ರಿಪರೇಷನ್ ಎಲ್ಲ ಹೇಗಾಗಿತ್ತು? ಬೇಸ್ ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀರಾ? ಪ್ರಿಪರೇಷನ್ ಹೇಗಿತ್ತು? ನಾನು ಶಾಲೆಯಲ್ಲಿ ಇದು ಮಿಡ್ಟರ್ಮು, ಪ್ರಿಪರೇಟರಿ ಎಲ್ಲರೂ ಅಟೆಂಡ್ ಮಾಡಿದ್ದೀನಿ, ಯಾವುದು ಮಿಸ್ ಮಾಡಿಲ್ಲ. ಆಮೇಲೆ ಅದನ್ನು ಸೀರಿಯಸ್ ಆಗಿ ತಗೊಂಡೇ ಅಟೆಂಡ್ ಮಾಡಿದ್ದೀನಿ. ಇದೊಂದು ಕೌಂಟರ್ ಬಿಟ್ಟು ಚಂದ ಬಂತು. ಆಮೇಲೆ ನಾನು ಯಾವತ್ತೂ ಗಂಟೆ ಲೆಕ್ಕ ಮಾಡೋದಿಲ್ಲ, ಬಟ್ ಟಾಪಿಕ್ಸ್ ಲೆಕ್ಕ ಮಾಡೋದಿದೆ. ಇದಕ್ಕೆ ಟಾಪಿಕ್ ಅಲ್ಲಿ ಕಾಲೇಜ್ ಒಂದು ಕಡೆ, ಪೇರೆಂಟ್ಸ್ ಒಂದು ಕಡೆ, ಅದರ ಫ್ರೆಂಡ್ಸ್ ಸಪೋರ್ಟ್ ಮುಖ್ಯವಾದ ನಾನು
ಸ್ಪೋರ್ಟ್ಸ್ ಆಗಲಿ ಅಥವಾ ಬೇರೆ ಯಾವುದೇ ಕಲಾವಿದರಿಗೆ ಬೇಕಿದ್ರು ಅದಕ್ಕೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಈ ವರ್ಷ ಸುಮಾರು ಜನ ಚೆಸ್ಸಲ್ಲಿ ವಾಲಿಬಾಲ್ ಅದರಲ್ಲೂ ಸಾಧನೆ ಮಾಡಿದ್ದಾರೆ. ಓಕೆ, ಮುಂದೆ ಈ ಕಾಲೇಜಿಗೆ ಬರೋರಿಗೆ ತಾವು ಏನು ಇಷ್ಟಪಡ್ತೀರಾ? ಕಾಲೇಜ್ ಓವರಾಲ್ ಚಂದ ಇದೆ. ಇದು ಸೌತ್ ಕೇಂದ್ರ ಮಾತ್ರ ನೋಡ್ತೀವಿ. ಇಲ್ಲಿ ನಮ್ಮೂರಲ್ಲೇ ಒಂದು ಪ್ರತಿಷ್ಠಿತ ಶಾಲೆ ಇದೆ. ಪ್ರತಿಭಾನ್ವಿತ ಮಕ್ಕಳಿಗೆ ಹೊರಗೆ ಹೋಗ್ತಿದ್ದಾರೆ. ನೀವು ನಿಮ್ಮ ಮಕ್ಕಳು ಅಂದ್ರೆ ಅವ್ರ ಮಕ್ಕಳನ್ನು ಇಲ್ಲಿ ಸೇರಿಸಬಹುದು. ತಾವು ನೆಕ್ಸ್ಟ್ ಯಾವ ಕಾಲೇಜ್ ಚೂಸ್ ಮಾಡ್ಕೋಬೇಕಾದ್ರೆ ಯಾವ ಕೋರ್ಸ್ ಚೂಸ್ ಮಾಡಬೇಕಾದ್ರೆ? ನಾನು ಏರೋಸ್ಪೇಸ್ ಇಂಜಿನಿಯರಿಂಗ್ ಮಾಡಬೇಕಂತ ಇದ್ದೀನಿ. ಕಾಲೇಜ್ ಯಾವ್ದು ಒಳ್ಳೆಯದು ಸಿಗುತ್ತೆ CET ಅದನ್ನ ಅದೇ ಸೇರ್ಬೇಕಂತ ಇನ್ನು ಮುಂದೆ ಏನಾಗುತ್ತೆ. ಕೊನೆಯದಾಗಿ ಕಾಲೇಜ್ ಬಗ್ಗೆ ಏನು ಹೇಳ್ತೀರಾ? ಟೋಟಲ್ ಜನರಸ್ ಬಗ್ಗೆ, ಪ್ರಿನ್ಸಿಪಾಲ್ ಬಗ್ಗೆ, ಇದು ಫ್ಯಾಕಲ್ಟೀಸ್ ಬಗ್ಗೆ ಎಲ್ಲರ ಬಗ್ಗೆ ನಾವಿಲ್ಲಿ ಬರ ಕಾರಣ ಫ್ಯಾಕಲ್ಟೀಸ್. ಈ ವರ್ಷ ನಾನು ಪ್ರತೀಕ್ಷೆ ಮುಂದಿನ ವರ್ಷ ಇನ್ನೊಂದು ನಾನು ಬರೋ ಚಿಂತನೆ ಪ್ರತಿ ವರ್ಷ ವ್ಯಕ್ತಿಗತವಾಗಿ ಚಿಂತನೆ. ಆದರೆ ನನ್ನ ಅಸ್ತಿತ್ವ ಟೀಚರ್ಸ್ ಪ್ರತಿ ವರ್ಷ ಅವರು ನಮಗೆ ಬೆಂಬಲ ಕೊಡ್ತಾರೆ. ಅದಕ್ಕೆ ನಾನು ಬಂದಿರೋದು. ಸೊ ಟೀಚರ್ಸ್ ಭಾಳ ಇದೆ. ಚಲನಚಿತ್ರ ಮ್ಯಾನೇಜ್ಮೆಂಟ್ ಅಷ್ಟೇ ಅವರು ಭಾಳ ಸಪೋರ್ಟ್ ಮಾಡಿದ್ರು ಮ್ಯಾನೇಜ್ಮೆಂಟ್ ಮುಖಾಂತರ. ನಮ್ಮ ಹೆಡ್ ಮಿಸ್ ಅಷ್ಟೇ ಭಾಳ ಹೆಲ್ಪ್ ಮಾಡ್ತಿದ್ರು. ಬೋರ್ಡ್ ಎಕ್ಸಾಮ್ ಅಷ್ಟೇ ಅಲ್ಲದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದಕ್ಕೆಲ್ಲ ಯಾವ ತಯಾರಿ ನಮ್ಮ ಶಾಲೆಯಲ್ಲಿ CET ಮೆಟೀರಿಯಲ್ ಕೊಡುತ್ತೆ. ಆಮೇಲೆ ಎಕ್ಸ್ಪರ್ಟ್ ಲೆಕ್ಚರರ್ಸ್ ಹೊರಗಡೆಯಿಂದ ಕಲಿಸ್ತಾರೆ. ನಮ್ಮ ಶಾಲೆಯಲ್ಲಿ ವರ್ಷಕ್ಕೆ CET ಕಾಂಪಿಟೇಟಿವ್ ಚಂದ ಕಾಂಪಿಟೇಟಿವ್ ಇರುತ್ತೆ. ಹೋದ ವರ್ಷ ಕ್ವಾಲಿಫೈ ಆಗಿದೆ. ಆಮೇಲೆ ಸುಮಾರು ಶಾಲೆ ಭಾಳ ಸಪೋರ್ಟ್ ಮಾಡಿ ಕಾಂಪಿಟೇಟಿವ್ ಈ ವರ್ಷ ನಾನು 8 ಬರ್ತೀನಿ. ಅದರಲ್ಲಿ 9.5 ನನಗೆ ನಮ್ಮ ಫ್ರೆಂಡ್ ಆಗಿದ್ದಾರೆ ಹಾಗೆಯೇ ಇನ್ನೊಬ್ಬ ಸಾಧಕ ವಿದ್ಯಾರ್ಥಿ ಸೈನ್ಸ್ನಲ್ಲಿ 10th ರ್ಯಾಂಕ್ ಪಡೆದುಕೊಂಡಿರುವಂತಹ ಸಮನ್ವಿತ ಅವರು ಇವರ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಸಮನ್ವಿತ, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ತಮಗೆ ಎಷ್ಟು ಖುಷಿ ಆಗಿದೆ 10th ರ್ಯಾಂಕ್ ಬರುತ್ತೆ ಅಂತ ತಾವು ಅನ್ಕೊಂಡಿದ್ರಾ? ಹೇಗೆ ಅದ್ರ ಬಗ್ಗೆ ಹೇಳೋದಾದ್ರೆ? ನಂಗೆ ತುಂಬ ಖುಷಿ ಆಗ್ತಾ ಇದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ 10th ರ್ಯಾಂಕ್ ಬರುತ್ತೆ ಅಂತ. 580, 585 ಬರುತ್ತೆ ಅಂತ ಅನ್ಕೊಂಡಿದ್ದೆ. 590 ಬಂದಿದ್ದು ತುಂಬ ಖುಷಿ ಆಯಿತು. ಓಕೆ, ಎಷ್ಟು ಎಫರ್ಟ್ ಹಾಕಿದ್ವಿ ಸುಮಾರಿಲ್ಲ? ತುಂಬ ಎಫರ್ಟ್ ಹಾಕಿದ್ದೆ. ಓಕೆ, ನಾನು ಪರಿಶ್ರಮ ಮೀರಿನ ಪ್ರಯತ್ನ ಪಟ್ಟಿದ್ದೆ. ಅದಕ್ಕೆ ಪ್ರತಿಫಲ ಚೆನ್ನಾಗಿ ಸಿಕ್ಕಿದೆ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಓಕೆ, ನಿಮ್ಮ ಅಪ್ಪ ಅಮ್ಮ ಎಷ್ಟು ಸಪೋರ್ಟಿವ್ ಆಗಿದ್ರು? ಅವ್ರಿಗೆ ಏನಾದರೂ ಇದಕ್ಕಿಂತ ಜಾಸ್ತಿ ಬರಬೇಕು ಅಂತ ಇದ್ದ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಹೇಗೆ ಅಂತ? ನಮ್ಮ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ರು. ಕಮ್ಮಿ ಮಾರ್ಕ್ಸ್ ಬಂದರೂ ಬೈತಿರ್ಲಿಲ್ಲ. ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಎಂಕರೇಜ್ ಮಾಡ್ತಾ ಇದ್ರು. ಅವರಿಗೆ ನನ್ನ ಮಾರ್ಕ್ಸ್ ತುಂಬ ಖುಷಿ ಕೊಟ್ಟಿದೆ. ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅವರಿಗೆ. ತುಂಬ ಖುಷಿ ಆಯಿತು. ಸಂಬಂಧಿತ ಅಪ್ಪ ಅಮ್ಮ ಒಂದು ಕಡೆ ಯಾವುದೇ ಕಾಲೇಜ್ ಕೂಡ ಈಗ ಅದ್ಭುತ ಸಾಧನೆಗೆ ಕಾಲೇಜ್ ಕೂಡ ಬುನಾದಿ ಆಗುತ್ತೆ. ಕಾಲೇಜಲ್ಲಿ ಎಷ್ಟು ಸಪೋರ್ಟಿವ್ ಆಗಿದ್ರು ನಿಮಗೆ? ಪ್ರಿನ್ಸಿಪಲ್ ಆಗಿರ್ಬೋದು, ಜನರಲ್ ಆಗಿರ್ಬೋದು, ಸ್ಟಾಫ್ ಎಷ್ಟು ಸಪೋರ್ಟಿವ್ ಆಗಿದ್ರು ನಿಮಗೆ? ಕಾಲೇಜ್ ಕೂಡ ತುಂಬ ಸಪೋರ್ಟಿವ್ ಆಗಿತ್ತು. ಏನೇ ಕೇಳಿದ್ರು, ಏನೇ ಅನ್ಕೊಂಡಿದ್ದು, ಯಾವ ಟೈಮಲ್ಲಿ ಕೇಳಿದ್ರು ಹೇಳ್ಕೊಡ್ತಿದ್ರು. ಓಕೆ, ಮಮತಾ ಮ್ಯಾಮ್ ಅಂತೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಜಗಣ್ಣ ಸರ್ ನಮಗೆ ಏನು ಬೇಕೋ ಎಲ್ಲದನ್ನು ವ್ಯವಸ್ಥೆ ಮಾಡಿದ್ದಾರೆ. ನಮಗೆ ಇಂಥವರೇ ಫ್ಯಾಕಲ್ಟಿ ಬೇಕು ಅಂದರೆ ಹೊರಗಡೆಯಿಂದ ಆದರೂ ಅವ್ರನ್ನೇ ಕರೆಸಿದ್ದಾರೆ. ತುಂಬ ಖುಷಿ ಆಗುತ್ತೆ ಇಂಥ ಕಾಲೇಜಲ್ಲಿ ಓದೋದಕ್ಕೆ. ಎಲ್ಲ ಲೆಕ್ಚರರ್ಸಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಕೇಳಿದ್ರು ಏನು ಅನ್ಕೊಳ್ದೆ ಹೇಳ್ಕೊಟ್ಟಿದ್ದಾರೆ. ಓಕೆ, ಅಂದರೆ ಪ್ರಿಪ್ರೇಷನ್ ಹೇಗಿತ್ತು? ಎಷ್ಟು ತಿಂಗಳ ಪ್ರಿಪ್ರೇಷನ್ ಮಾಡ್ತಾ ಇದ್ರ ಅದ್ರ ಬಗ್ಗೆ? ನಾನು ಸೀರಿಯಸ್ ಆಗಿ ಪ್ರಿಪೇರ್ ಆಗೋಕ್ಕೆ ಶುರುವಾಗಿದ್ದು ಮಿಡ್ ಟರ್ಮ್ ಆದಮೇಲೆ. ಮಿಡ್ ಟರ್ಮಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿತ್ತು. ಆಮೇಲೆ ಫಿಕ್ಸ್ ಆಗಿದೆ ಚೆನ್ನಾಗಿತ್ತು, ಇಂಥ ಚೆನ್ನಾಗಿ ಬರಬೇಕು ಅಂತ. ಇನ್ನು ತುಂಬ ಸೀರಿಯಸ್ ಆಗಿ ಪ್ರಿಪೇರ್ ಆಗೋಕ್ಕೆ ಶುರು ಮಾಡಿದ್ದಂದರೆ ಪ್ರಿಪ್ರೇಟ್ರಿ ಆದಮೇಲೆ 2 ತಿಂಗಳಲ್ಲಿ ಎಷ್ಟಾಗುತ್ತೋ ನಾನು ಪರಿಶ್ರಮ ಪಟ್ಟು ಟೋಟಲ್ ಎಷ್ಟು ಎಕ್ಸಾಮ್ಸ್ ತುಂಬ ಎಕ್ಸಾಮ್ಸ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಪ್ರಿಪ್ರೇಟ್ರಿ ಆಗಿರ್ಬೋದು, ಮತ್ತು ಮಂತ್ಲಿ ಟೆಸ್ಟ್ ಮಾಡೋದಾಗಿರ್ಬೋದು. ಆಮೇಲೆ ಡೈಲಿ ಟೆಸ್ಟ್ ಕೂಡ ಶುರು ಮಾಡಿದ್ವಿ ನಮಗೆ. ಅದು ತುಂಬ ಹೆಲ್ಪ್ ಮಾಡ್ತು ನಮ್ಮ ಪ್ರಿಪ್ರೇಷನ್ಗೆ. ನಾವು ಡೈಲಿ ಓದೋಕ್ಕೆ ಹೆಲ್ಪ್ ಮಾಡ್ತದೆ. ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು? ಜೊತೆಗೆ ಅಪ್ಪ ಅಮ್ಮ ಏನು ವರ್ಕ್ ಮಾಡ್ತಾ ಇದ್ದಾರೆ? ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿತ್ತು. ನಮ್ಮ ಅಣ್ಣ ಕೂಡ ತುಂಬ ಹೆಲ್ಪ್ ಮಾಡಿದ್ದಾನೆ. ನಮ್ಮ ಅಣ್ಣ ಚಿಕ್ಕಮ್ಮ ಎಲ್ಲ. ಆಮೇಲೆ ಅಪ್ಪ ಕೃಷಿಕರು, ಅಮ್ಮ ಹೌಸ್ ವೈಫ್. ಇಬ್ಬರು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೇನೋ ಆಗ್ತಿಲ್ಲ, ತಮ್ಮ ಕೈಲಾಗಿದ್ದ ಹೆಲ್ಪ್ ನಮಗೆ ಮಾಡಿದ್ದಾರೆ. ಅಪ್ಪ ಅಮ್ಮ, ಫ್ಯಾಮಿಲಿ, ಕಾಲೇಜೆಲ್ಲ ಒಂದು ಕಡೆ ಆದರೆ ಫ್ರೆಂಡ್ಸ್ ಬಹುಮುಖ್ಯ ಪಾತ್ರ ಅಂತ ನನಗೆ ಅನಿಸುತ್ತೆ. ಎಷ್ಟು ಸಪೋರ್ಟಿವ್ ಆಗಿದ್ರು? ಮೇಡಮ್ ಇವ್ರ ಅಂತಾಗ ನೋಟ್ಸ್ ಕೊಡೋದಾಗಿರ್ಬೋದು ಅಥವಾ
ನಿಮಗೆ ಗೊತ್ತಿರಲಿದ್ದು ಹೇಳ್ಕೊಡೋದಾಗಿರ್ಬೋದು ಅಥವಾ ಅವ್ರಿಗೆ ಗೊತ್ತಿದ್ದು ನೀವು ಹೇಳೋದಾಗಿರ್ಬೋದು ಫ್ರೆಂಡ್ಸ್ ಈಗ ತುಂಬ ಮುಖ್ಯ ಪಾತ್ರ ಅಂತ ನನ್ನ ನಮ್ಗೆ ಏನು ಹೇಳ್ತೀರಾ ಫ್ರೆಂಡ್ಸ್ ಬಗ್ಗೆ? ಹೌದು, ತುಂಬ ಮುಖ್ಯ ಪಾತ್ರ ವಹಿಸ್ತಾರೆ ಅವರು. ನನ್ನೆಲ್ಲ ಫ್ರೆಂಡ್ಸ್ ಕೂಡ ನಾನು ಏನೇ ಕೇಳಿದ್ರು, ಏನೇ ಯಾವ ಟೈಮಲ್ಲಿ ಕೇಳಿದ್ರು ಕಳಿಸ್ತಿದ್ರು. ನೋಟ್ಸ್ ಕೊಡೋದಾಗಿರ್ಬೋದು, ನಾನು ಏನಾದರೂ ಕೇಳಿದ್ರೆ ಕೇಳ್ಕೊಡೋದಾಗಿರ್ಬೋದು ಎಲ್ಲ ಮಾಡ್ತಾ ಇದ್ರು. ನನ್ನೆಲ್ಲ ಫ್ರೆಂಡ್ಸಿಗೂ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ. ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಕೂಡ. ಅವರಿಗೂ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ, ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಜೊತೆಗೆ ಯಾವ ಕಾಲೇಜ್ನ ನೆಕ್ಸ್ಟ್ ಚೂಸ್ ಮಾಡ್ಕೋಬೇಕು ಅಂತ ಇದ್ದೀರಾ, ಯಾವ ಕೋರ್ಸ್ ತಗೊಳ್ಬೇಕು ಅಂತ ಇದ್ದೀರಾ, ಏನಾದರೂ ಪ್ಲ್ಯಾನ್ ಆಗಿದೆ ಹೇಗೆ ಅಂತ? ಮೇನ್ಲಿ ಇಂಜಿನಿಯರಿಂಗ್ಗೆ ತಗೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗ್. CET ರ್ಯಾಂಕಿಂಗ್ ಮೇಲೆ ನೋಡಬೇಕು. ಓಕೆ, ಮೊದಲನೇದಾಗಿ ನೀವು 10th ಮುಗಿಸಿ PUC ಬರುವಾಗ ವಾಗ್ದೇವಿನೇ ಯಾಕೆ ಬೇಕು ಅಂತ ಚೂಸ್ ಮಾಡಿದ್ರಿ ಅಂತ ಕುತೂಹಲದ ಪ್ರಶ್ನೆ. 10th ನಾವು ಮುಗಿಸ್ಕೊಂಡಲ್ಲಿ ಆಮೇಲೆ ತುಂಬ ಕಾಲೇಜ್ ಕಡೆ ನೋಡಿದೆ, ಶಿವಮೊಗ್ಗ ನೋಡಿದೆ, ಆಮೇಲೆ ತೀರ್ಥಹಳ್ಳಿ ಸೈಡ್ ಬರೋಣ, ಮನೇಲಿ ಇಟ್ಕೊಂಡ್ರೆ ಓದೋಣ ಅಂತ ಅನಿಸ್ತು. ಕೊನೆಗೆ ಇಲ್ಲಿ ತೀರ್ಥಹಳ್ಳಿ ಸಮೀಪದಲ್ಲಿ ವಾಗ್ದೇವಿನೇ ಚೆನ್ನಾಗಿದೆ, ನನಗೆ ಸುಮಾರು ಜನ ಹೇಳ್ತಾರೆ ವಾಗ್ದೇವಿ ಚೆನ್ನಾಗಿದೆ ಅಂತ ಓದ್ಬೋದು. ಆ ಬೇಸಿಸ್ ಮೇಲೆ ವಾಗ್ದೇವಿನೇ ಚೂಸ್ ಮಾಡಿದೆ ನಾನು. ಒಳ್ಳೆ ಡಿಸಿಷನ್ ಅಂತ ಅನಿಸ್ತಾ ಇದೆ ಇವಾಗ. ಓಕೆ, ಜೊತೆಗೆ ಎಸ್ಪೆಷಲಿ ಪ್ರಿನ್ಸಿಪಲ್ ಬಗ್ಗೆ ಏನು ಹೇಳ್ತೀರಾ? ಪ್ರಿನ್ಸಿಪಲ್ ಕೂಡ ಫಸ್ಟ್ ಇಯರಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಸ್ವಲ್ಪ ದೂರದಿಂದ ಬರೋದು, ಆದರೂ ಕೂಡ ನಿಂತೆಲ್ಲ ಆಗುತ್ತೆ ಮಾಡು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ದಾರೆ. ತುಂಬ ಹೆಲ್ಪ್ ಮಾಡಿದ್ದಾರೆ. ಜಗನ್ನಾಥ್ ಸರ್ ಬಗ್ಗೆ ಎಸ್ಪೆಷಲಿ ಏನು ಹೇಳ್ತೀರಾ? ಜಗನ್ನಾಥ್ ಸರ್ನ ನಾನು ಫಸ್ಟ್ ಮೀಟ್ ಮಾಡಿದ್ದು ಅಡ್ಮಿಷನ್ಗೆ ಬರ್ಬೇಕಾದ್ರೆ ಫಸ್ಟ್ ಇಯರಲ್ಲಿ. ಅವಾಗಲಿಂದನೂ ಅಷ್ಟೇ ನನ್ನ ಮಾರ್ಕ್ಸ್ ನೋಡಿ ನಿಂತೆಲ್ಲ ನೀನು ಚೆನ್ನಾಗಿ ತೆಗಿಬೋದು ಸೆಕೆಂಡ್ ಇಯರಲ್ಲಿ, ನಿಮ್ಮ ಹೋಗ್ಬೇಕು ಅಂತ ಹೇಳಿದ್ರು. ಫಸ್ಟ್ ಸೆಕೆಂಡ್ ಇಯರ್ ಅಡ್ಮಿಷನ್ಗೆ ಹೋದಾಗ ಹಾಗೆ ಹೇಳಿದ್ರು. ಅವರು ಕೂಡ ಅಷ್ಟೇ ಯಾವುದೇ ಫ್ಯಾಕಲ್ಟಿ ನಮಗೆ ಇವರೇ ಬೇಕು ಅಂತ ಹೇಳಿದ್ರು ಕೂಡ ಅಂಥವನ್ನೇ ಕಳಿಸಿದ್ರು. ಮತ್ತು ಸುಮಾರು ಕೆಮಿಸ್ಟ್ರಿ ನಮಗೆ ಈ ಸರಿ ಫ್ಯಾಕಲ್ಟಿ ಚೆನ್ನಾಗಿ ಹೇಳಿದ್ರು, ಹೊರಗಡೆಯಿಂದ ಕರೆಸಿ ಅವ್ರ ಹತ್ರ ಪಾಠ ಮಾಡಿಸಿದ್ದಾರೆ. ಅದು ತುಂಬ ಹೆಲ್ಪ್ ಆಯಿತು ನಮಗೆ, ಕೆಮಿಸ್ಟ್ರಿ ಕ್ಲಾಸ್ಗಳು ತುಂಬ ಹೆಲ್ಪ್ ಆಯಿತು. ಕೊನೆಯದಾಗಿ ಸಮನ್ವಿತ ವಾಗ್ದೇವಿ ಪದವಿ ಪೂರ್ವ ಕಾಲೇಜ್ ಕೊನೆಯದಾಗಿ ತಮ್ಮ ತೀರ್ಥಹಳ್ಳಿಯಲ್ಲಿ ಒನ್ ಆಫ್ ದಿ ಬೆಸ್ಟ್ ಗ್ರೇಡ್ ಕಾಲೇಜಸ್. ನಾನು ವಾಗ್ದೇವಿಗೆ ಸೇರ್ಬೇಕಂತ ಅಂದ್ಕೊಂಡಿದ್ದ ಡಿಸಿಷನ್ ಇವತ್ತು ಕರೆಕ್ಟ್ ರೈಟ್ ಡಿಸಿಷನ್ ಅಂತ ಅನಿಸ್ತಾ ಇದೆ. ಇಷ್ಟೊಂದು ವಿಶೇಷ ಸಂದರ್ಶನದಲ್ಲಿ ನಮಗೆ ಮಾತನಾಡಿದ್ದಕ್ಕಾಗಿ ಮ್ಯಾಮ್, ಇವಾಗ ಕಾಮರ್ಸ್ಲಿ 10th ರ್ಯಾಂಕ್ ಪಡ್ಕೊಂಡಿದ್ದಾರೆ, ಎಷ್ಟು ಖುಷಿ ಆಗ್ತದೆ? ಇದಕ್ಕಿಂತ ಜಾಸ್ತಿ ಬೇಕು ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ ಇರ್ತಾರೆ ಹೇಗೆ? ತುಂಬ ಖುಷಿಯಾಗಿದೆ. ಓಕೆ, ನಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಓಕೆ, ಆದರೆ ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ಖುಷಿ ಆಗ್ತದೆ. ಓಕೆ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಅಂತ? ಬೆಳಿಗ್ಗೆ ಬೇಗ ಇಟ್ಬಿಟ್ಟು ಓಕೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ. ನನಗೆ ತುಂಬ ಕಾನ್ಫಿಡೆನ್ಸ್ ಇತ್ತು ಮತ್ತೆ ಬರುತ್ತೆ ಅಂತ. ಓಕೆ, ಜೊತೆಗೆ ಕಾಲೇಜಲ್ಲಿ ಎಷ್ಟು ಸಪೋರ್ಟ್ ಮಾಡಿ? ಕಾಲೇಜಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಮತ್ತು ಐ ವಿಲ್ ಥ್ಯಾಂಕ್ ಆಲ್ ದಿ ಟೀಚರ್ಸ್, ಸ್ಟಾಫ್ ಮೆಂಬರ್ಸ್ ಆ್ಯಂಡ್ ಆಲ್ ಮೆಂಬರ್ಸ್. ಇನ್ನೊಬ್ಬ ಸಾಧಕ ವಿದ್ಯಾರ್ಥಿ ಕಾಮರ್ಸ್ನಲ್ಲಿ 10th ರ್ಯಾಂಕ್ ಅನ್ನು ಪಡ್ಕೊಂಡಿರುವಂತಹ ಸಂಜಯ್ ಅವರು ಭಾಗಿಯಾಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸಂಜಯ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ಸಂಜಯ್ ತಮ್ಮ ಬಗ್ಗೆ ಹೇಳೋದಾದ್ರೆ? ಓಕೆ, ತಾವು ಕಾಮರ್ಸಲ್ಲಿ 10th ರ್ಯಾಂಕ್ ಪಡ್ಕೊಂಡಿದ್ದಾರೆ, ಎಷ್ಟು ಖುಷಿ ಆಗ್ತದೆ ಸರ್? ಇದಕ್ಕಿಂತ ಜಾಸ್ತಿ ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಏನಾದರೂ ಇತ್ತು? ಸ್ಯಾಟಿಸ್ಫೈ ಇದೆಯಾ? ಓಕೆ, ಜಾಸ್ತಿ ಬಂದಿದೆ, ಇನ್ನೊಂದು ಖುಷಿ. ಓಕೆ, ಕಾಲೇಜ್ ಜೊತೆ ತಮ್ಮ ಅಪ್ಪ ಅಮ್ಮ ಎಷ್ಟು ಸಪೋರ್ಟ್ ಮಾಡಿದ್ರು ಸಂಜಯ್ ಅಂತ? ಅವರಿಗೂ ಇದಕ್ಕಿಂತ ಜಾಸ್ತಿ ಬರಬೇಕು ಅಂತ ಇತ್ತು? ಸ್ಯಾಟಿಸ್ಫೈ ಇದ್ದಾರೆ ಅವರು? ಓಕೆ, ಸಂಜಯ್ ಕಾಲೇಜು ಅಪ್ಪ ಅಮ್ಮ ಒಂದು ಕಡೆ ಅಂದರೆ ಕಾಲೇಜ್ ಅವರೆಲ್ಲ ಎಷ್ಟು ಸಪೋರ್ಟ್ ಮಾಡಿದ್ರು? ಜಗಣ ಸರ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ನಿಮ್ಮ ಸ್ಟಾಫ್ ಆಗಿರ್ಬೋದು, ಅವರೆಲ್ಲ ಎಷ್ಟು ಸಪೋರ್ಟ್ ಮಾಡಿದ್ರು? ಸಂಜಯ್ ಮುಂದೆ ಯಾವ ಕಾಲೇಜನ್ನ ಚೂಸ್ ಮಾಡ್ಕೋಬೇಕಂತಿದ್ರೆ, ಜೊತೆಗೆ ಯಾವ ಕೋರ್ಸ್ ತಗೋಬೇಕಂತಿದ್ರೆ? ಓಕೆ,
ಓಕೆ. ಜೊತೆಗೆ ಕೊನೆಯದಾಗಿ ನೀವು ಕಾಲೇಜ್ ಬಗ್ಗೆ ಏನು ಹೇಳ್ತೀರಾ? ಮುಂದೆ ಬರೋರಿಗೆ ಕಾಲೇಜ್ ಬಗ್ಗೆ ಏನು ಹೇಳ್ತೀರಾ? ಈ ಕಾಲೇಜು ಬರೀ ರ್ಯಾಂಕ್ ಪಡೆಯೋದು ಮಾತ್ರ ಅಲ್ಲದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಂಡಿದ್ದೀನಿ. ಅದ್ರ ಬಗ್ಗೆ ತಾವೇ ಖುಷಿ ಇದೆ. ವಾಗ್ದೇವಿ ಪದವಿ ಪೂರ್ವ ಕಾಲೇಜಿನ ಇನ್ನೊಬ್ಬ ಸಾಧಕಿ ನಮ್ಮ ಜೊತೆಗಿದ್ದಾರೆ. ಕಾಮರ್ಸ್ನಲ್ಲಿ 10th ರ್ಯಾಂಕ್ ಪಡ್ಕೊಂಡಿರುವಂತಹ ಮಂದಳ ಅವರು ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರನ್ನ ಮಾತಾಡ್ಸೋಣ. ಮಂದಳ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ಮಂದಳ, ಎಷ್ಟು ಖುಷಿ ಆಗ್ತಾ ಇದೆ ನೀವು ಕಾಮರ್ಸ್ನಲ್ಲಿ 10th ರ್ಯಾಂಕ್ ಪಡ್ಕೊಂಡಿದ್ದೀರಾ? ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತ, ಹ್ಯಾಪಿ ಇದೆಯಾ ಹೇಗೆ? ನಿಜ ಹೇಳ್ಬೇಕಂದ್ರೆ ಎಕ್ಸ್ಪೆಕ್ಟೇಷನ್ ಹೈ ಇತ್ತು. ಯಾಕಂದ್ರೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೆ ಮತ್ತು ಲೆಕ್ಚರ್ ಸಪೋರ್ಟ್ ತುಂಬ ಇತ್ತು. ಅದು ಸ್ವಲ್ಪ ಕಡಿಮೆ ಇದೆ ಅಂತ ಬೇಜಾರಿದೆ. ಆದರೂ ಖುಷಿ ಇದೆ, ಯಾಕಂದ್ರೆ ಸ್ಟೇಟ್ ರ್ಯಾಂಕ್ ಬಂದಿದೆ. ಓಕೆ, ನಿಮ್ಮ ಅಪ್ಪ ಅಮ್ಮ ಎಷ್ಟು ಸಪೋರ್ಟಿವ್ ಆಗಿದ್ರು? ನಾನು ತುಂಬ ಸಪೋರ್ಟ್ ಮಾಡ್ತಿದ್ರು, ಎಲ್ಲ ಟೈಮಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಏನೋ ಒಂದು ಕಡಿಮೆ ಆದರೂ ತುಂಬ ಸಪೋರ್ಟಿವ್ ಆಗಿದ್ರು. ಅದಕ್ಕೆ ಇದು ಈ ಥರ ಅಚೀವ್ ಮಾಡೋಕ್ಕಾಗಿದೆ ನನಗೆ. ಓಕೆ, ತಂದೆ ತಾಯಿ ಒಂದು ಕಡೆ ಆದರೆ ಕಾಲೇಜವರು ನಿಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರು? ಪ್ರಿನ್ಸಿಪಾಲ್ ಮೇಡಮ್ ಆಗಿರ್ಬೋದು, ಜಗಣ ಸರ್ ಆಗಿರ್ಬೋದು, ನಿಮ್ಮ ಸ್ಟಾಫ್ ಎಷ್ಟು ಸಪೋರ್ಟಿವ್ ಆಗಿದ್ರು? ನಾನು ನಿಜ ಹೇಳೋಕೆ ನಾನು ಸ್ಟೇಟ್ ರ್ಯಾಂಕ್ ಬರ್ತೀನಿ ಅಂತಲೇ ಇದ್ದಿಲ್ಲ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅಂದರೆ ನೀ ಸ್ಟೇಟ್ ರ್ಯಾಂಕ್ ಬರುತ್ತೆ, ನೀ ಮಾಡು ಅಂತ ಹೇಳಿದ್ದಕ್ಕೆ ನಾನು ಸ್ಟೇಟ್ ರ್ಯಾಂಕ್ ಬಂದಿದ್ದು. ನಾನು ನಿಜ ಹೇಳ್ಬೇಕು. ಜೊತೆಗೆ ಅಪ್ಪ ಅಮ್ಮ, ಕಾಲೇಜು ಎಲ್ಲವೂ ಒಂದು ಕಡೆ ಆದರೆ ಫ್ರೆಂಡ್ಸ್ಗಳು ತುಂಬಾನೇ ಸಹವಾಗಿದ್ದು ತುಂಬ ಇತ್ತು. ಅವ್ರು ಎಷ್ಟು ಸಪೋರ್ಟಿವ್ ಆಗಿದ್ರು? ನನ್ನ ಫ್ರೆಂಡ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೋ ಡೌಟ್ ಇದ್ರು ಅವರು ಕ್ಲಿಯರ್ ಮಾಡಿದ್ದಾರೆ. ಹಾಗಾಗಿ ತುಂಬ ಹೆಲ್ಪ್ ಆಗಿದೆ. ಕೊನೆಯದಾಗಿ ನೀವು ವಾಗ್ದೇವಿ ಕಾಲೇಜ್ ಬಗ್ಗೆ ನೆಕ್ಸ್ಟ್ ಬರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ವಾಗ್ದೇವಿ ಅಂದರೆ ಬರೀ ಎಜುಕೇಷನ್ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಅದು ಎಜುಕೇಷನ್ ಮಾತ್ರ ಅಲ್ಲ, ಸ್ಪೋರ್ಟ್ಸಲ್ಲೂ ಇದೆ. ಅಂದರೆ ನಮ್ಮಲ್ಲಿರೋ ಕ್ವಾಲಿಟೀಸ್ನ ಅವ್ರು ಹುಡುಕ್ತಾರೆ. ನನಗೂ ಗೊತ್ತಿರೋ ನಾನು ಜಾವ್ಲಿನಲ್ಲಿ ಡಿಸ್ಟಿಕ್ ತನಕ ಸೆಲೆಕ್ಟ್ ಆಗ್ತೀನಿ ಅಂತ. ಆದರೆ ಇವ್ರು ಮಾಡಿರೋ ಸಪೋರ್ಟಿನ ನಾನು ಡಿಸ್ಟಿಕ್ ತನಕ ಹೋಗಿದೆ. ಅದೊಂಥರ ಖುಷಿ ಇದೆ. ಸ್ಪೆಷಲಿ ಪ್ರಿನ್ಸಿಪಾಲ್ ಮೇಡಮ್ ಬಗ್ಗೆ ಮತ್ತು ಜಗಣ ಸರ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮ್ಯಾಮ್ ಏನಂದರೆ ಪ್ರಿನ್ಸಿಪಲ್ ಮ್ಯಾಮ್ ನೋಡೋಕೆ ಸ್ವಲ್ಪ ಸ್ಟ್ರಿಕ್ಟ್ ಅನಿಸುತ್ತೆ. ಆದರೆ ನಿಜ ಹೇಳ್ಕೊಂಡು ತುಂಬ ಫ್ರೆಂಡ್ಲಿ ಮ್ಯಾಮ್. ಜಗಣ ಸರ್ ತುಂಬ ಫ್ರೆಂಡ್ಲಿ ಇದ್ದಾರೆ. ತುಂಬ ಖುಷಿ ಇದೆ. ಅವರೆಲ್ಲ ಸಪೋರ್ಟಿಂದ ನೀವು ಇಷ್ಟು ಒಳ್ಳೆ ರ್ಯಾಂಕ್ ಬಗ್ಗೆ ಸಾಧ್ಯ ಆಯಿತು. ವರ್ಷದ ಹಾಗೆ ಈ ವರ್ಷನೂ ಕೂಡ ತುಂಬ ಖುಷಿ ಕೊಟ್ಟಿದೆ ರಿಸಲ್ಟ್. ಸೆಕೆಂಡ್ PU ಹೋದ ವರ್ಷ ಫಸ್ಟ್ ರ್ಯಾಂಕ್ ಬಂದಿದ್ರು ಕೂಡ ಈ ವರ್ಷ ಅದಕ್ಕಿಂತ ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ. ಈ ಸೆಕ್ಷನ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಮಕ್ಕಳು ತುಂಬ ಶ್ರಮ ಹಾಕಿದ್ದಾರೆ. ಅದಕ್ಕೆ ನಮ್ಮ ಸ್ಟಾಫ್ ಲೆಕ್ಚರರ್ಸ್ ಕೂಡ ತುಂಬ ಶ್ರಮ ಹಾಕಿದ್ದಾರೆ. ಪ್ರಿನ್ಸಿಪಲ್ ಲೆಕ್ಚರರ್ಸು ಎಲ್ಲ ಸಿಬ್ಬಂದಿಗಳು ಅದಕ್ಕೆ ಅದು ತಕ್ಕನಾಗಿ ನಮ್ಮ ಮಕ್ಕಳು ಸ್ಪಂದಿಸಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರೀತಿಯನ್ನು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಅಂತ ಸ್ಪಂದಿಸಿದ್ದಾರೆ. ಇದು ಇವರ ಈ ಸ್ಪಂದನೆ ಬೇರೆ ಮಕ್ಕಳಿಗೂ ಕೂಡ ಒಂದು ಮಾದರಿಯಾಗಿ ಮುಂದಿನ ದಿನಗಳಲ್ಲಿ ಬರುವಂಥ ಮಕ್ಕಳಿಗೆ ಅಂತ ಹೇಳಿ ನಾನು ಆಶಿಸ್ತೇನೆ. ಮತ್ತು ಈ ಮಕ್ಕಳಿಗೆ ಭವಿಷ್ಯದಲ್ಲಿ ತುಂಬ ಒಳ್ಳೆಯ
ಭವಿಷ್ಯ ಸಿಗಲಿ, ಅವರ ಜೀವನ ಉಜ್ವಲವಾಗಲಿ ಅಂತೇಳಿ ಹಾರೈಸ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವಾಗ್ದೇವಿ ಕಾಲೇಜಿನ ಸಾಧನೆಗೈದಂತಹ ಸಾಧಕ ವಿದ್ಯಾರ್ಥಿಗಳ ಮಾತು ಇದಾಗಿತ್ತು. ಇನ್ನೊಂದು ವಿಶೇಷ ಸಂದರ್ಶನತೆ ತಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ನಮ್ಮೂರ್ ಎಕ್ಸ್ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.